ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಈಗ ಅಧ್ಯಾಯ 6 ಪುರುಷೋತ್ತಮ ಮಹಾತ್ಮೆ, ಪದ್ಮಪುರಾಣದಿಂದ ವೇದವ್ಯಾಸರು ಬರೆದಿರುವಂಥದ್ದು. ಸೊ ಹಿಂದಿನ ಅಧ್ಯಾಯದಲ್ಲಿ ಕೇಳಿದ್ವಿ ದ್ರೌಪದಿಯ ಪೂರ್ವಜನ್ಮದ ಕತೆ. ಒಬ್ಬ ಋಷಿ ಕನ್ಯೆ, ಮೇಧಾ ಋಷಿ ಅನ್ನುವ ಅವರ ಮನೆಯಲ್ಲಿ, ಬ್ರಾಹ್ಮಣರ ಮನೆಯಲ್ಲಿ ಅವಳು ಜನ್ಮ ಆಗತ್ತೆ. ಬಾಲ್ಯದಲ್ಲೇ ತಾಯಿಯ ಸಾವಾಗತ್ತೆ. ಅವಳಿಗೆ ಯಾರು ಬಂಧು ಬಳಗ ಆಗಿರಲಿ ಯಾರು ಇರಲ್ಲ, ಕೇವಲ ತಂದೆಯ ಆಶ್ರಯ ಇತ್ತು. ಆದರೆ ಆ ಕನ್ಯೆಗೆ ವರವನ್ನು ಹೋದಾಗ ಅವಳ ತಂದೆಯದ್ದು ಸಾವಾಗೋಗತ್ತೆ. ಆಗ ಆ ಕನ್ಯೆ ಅತ್ಯಂತ ದುಃಖಿತಳಾಗಿರ್ತಾಳೆ. ಆಗ ಅವಳಿಗೆ ದುರ್ವಾಸ ಮುನಿಯರ ಭೇಟೆಯಾಗತ್ತೆ. ಅವಳಿಗೆ ತನ್ನ ದುಃಖದಿಂದ ಮುಕ್ತಳಾಗೋಕೆ ಅಂತ ಪುರುಷೋತ್ತಮ ಮಾಸದ ಮಹಿಮೆಯನ್ನ ದುರ್ವಾಸ ಮುನಿಗಳು ಹೇಳ್ತಾರೆ. ಆದರೆ ಅವಳಿಗೆ ಋಷಿಯ ಮಾತಿನ ಮೇಲೆ ಯಾವುದೇ ನಂಬಿಕೆ ಬರಲ್ಲ. ಆ ಮಾಸದ ಮಹಾತ್ಮೆಯಲ್ಲಿ ಅವಳಿಗೆ ಅಂದ್ರೆ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದ ಒಂದು ಮಹಾತ್ಮೆಯಲ್ಲಿ ಅವಳಿಗೆ ಮನಸ್ಸೇ ಬರಲಿಲ್ಲ. ದುರ್ವಾಸ ಮುನಿಯರು ಪ್ರಸ್ತಾವವನ್ನು ಅವಳು ಏನ್ ಮಾಡ್ಬಿಡ್ತಾಳೆ, ತಿರಸ್ಕರಿಸ್ತಾಳೆ. ಆಗ ದುರ್ವಾಸ ಮುನಿ ಸಿಟ್ಟಿಗೆ ಬರ್ತಾರೆ. ಆದರೆ ಸ್ನೇಹಿತನ ಮಗಳಾಗಿದ್ದ ಕಾರಣ ಅವಳಿಗೆ ಶಾಪವನ್ನ ಕೊಡಲ್ಲ. ಸೊ ಮಿತ್ರದ್ರೋಹ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಆಗ ದುರ್ವಾಸ ಮುನಿಗಳು ಇಷ್ಟೆಲ್ಲ ಹೇಳಿ ಏನ್ ಮಾಡ್ತಾರೆ, ಅಲ್ಲಿಂದ ಅವರು ಹೊರಟೋಗ್ತಾರೆ. ಇದು 5ನೇ ಅಧ್ಯಾಯದಲ್ಲಿ ಕೇಳಿದ್ವಿ. ಸೊ ಈ ಅಧ್ಯಾಯದಲ್ಲಿ ಈ ಕನ್ಯೆ ನೆಕ್ಸ್ಟ್ ಏನ್ ಮಾಡಿದ್ಲು ಅಂತೇಳಿ ಕೃಷ್ಣ ಯುಧಿಷ್ಠಿರಂಗೆ ಹೇಳ್ತಾ ಇದ್ದಾರೆ. ಇತಿ ವಾಚ ಮುದಿರ್ವಾಸೌ ಜಗಾಮೃತಿ ಸಮುದ್ಭವ ಕ್ಷಣಾತ್ ಋಷಿ ಸುತಾ ಜಾತ ನಿಷ್ಪ್ರಭ ಮುನಿವಾಕ್ಯತಃ. ಎಷ್ಟು ಸುಂದರವಾಗಿದೆ ಇದು ಅಂತಂದ್ರೆ, ಇದು ಒಂದು ತುಂಬಾ ದೊಡ್ಡ ಸಿದ್ಧಾಂತನ ನಾವು ನೋಡ್ಬೋದಿಲ್ಲಿ. ಏನು ಅಂತಂದ್ರೆ, ಈ ರೀತಿ ಅತ್ರಿ ಮತ್ತೆ ಅನುಸೂಯಳಿಂದ ಜನ್ಮ ಪಡೆದಂತಹ ಯಾರು ದುರ್ವಾಸ ಮುನಿ ಈ ಪ್ರಕಾರ ತನ್ನ ಮಾತುಗಳನ್ನು ಹೇಳಿ ಆ ಋಷಿ ಕನ್ಯೆಗೆ ಉಪದೇಶವನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋದ್ರು. ಆಗ ಈ ಕನ್ಯೆ ನಿಷ್ಪ್ರಭ, ಆದ್ರೆ ಇವಳು ದುರ್ವಾಸ ಮುನಿಗಳ ಮಾತನ್ನ ಕೇಳಲಿಲ್ಲ. ಹೌದಾ? ದುರ್ವಾಸ ಮುನಿಗಳ ಮಾತನ್ನ ಕೇಳದೇ ಇದ್ದ ಕಾರಣ ಏನಾಗತ್ತೆ, ಈ ಕನ್ಯೆಗೆ ನಿಷ್ಪ್ರಭ, ಅವಳ ಪ್ರಭಾವ ಏನಿತ್ತಳ ಅದು ವಿಹೀನವಾಗತ್ತೆ. ಅಂದ್ರೆ ಎಲ್ಲ ಹೊರಟೋಗತ್ತೆ. ಅವಳ ಪ್ರಭಾವ, ಎಷ್ಟು ಜಾಣ ಇದ್ಲು ಅವಳು, ತುಂಬಾ ಜಾಣ ಇದ್ಲು, ಎಲ್ಲದರಲ್ಲೂ ಕೌಶಲ್ಯವನ್ನ ಹೊಂದಿದ್ಲು. ಆದ್ರೆ ಯಾವಾಗ ಇವಳು ಆ ಋಷಿಯ ಮಾತನ್ನ ಕೇಳಲಿಲ್ಲ, ಪ್ರಭಾವ ಎಲ್ಲ ಹೊರಟೋಗತ್ತೆ. ಆ ಋಷಿ ಕನ್ಯೆಯ ಎಲ್ಲ ಪ್ರಭಾವ ಏನಾಗತ್ತೆ, ನಷ್ಟವಾಗಿ ಹೋಗುತ್ತೆ. ಯಾಕೆ? ಮುನಿವಾಕ್ಯತಃ ಅಂತ ಅಂದ್ರೆ ದುರ್ವಾಸ ಮುನಿಗಳ ಮಾತನ್ನ ಅವಳು ಪಾಲಿಸ್ಲಿಲ್ಲ. ಇಲ್ಲಿ ಸಿದ್ಧಾಂತ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ನಾವು ಯಾರ ಗುರುಗಳ ಆಶ್ರಯವನ್ನ ಪಡಿಬಾರದು. ಓಕೆ, ಅಕಸ್ಮಾತ್ ನಾವೇನಾದ್ರು ಗುರುಗಳ ಆಶ್ರಯವನ್ನ ಪಡೆದಿದ್ದೀವಿ ಅಂತ ಅಂದ್ರೆ ಗುರುಗಳ ಮಾತನ್ನ ಕೇಳುವಂತಹ ಒಂದು ಮನಸ್ಥಿತಿ ಎಂಥದ್ದೇ ಆಗಿರ್ಲಿ. ಆಕ್ಚುಲಿ ಗುರು ಏನ್ ಗೊತ್ತಾ, ಸ್ವಾರ್ಥರಹಿತ, ತನ್ನ ಸ್ವಾರ್ಥಕ್ಕಾಗಿ ಏನು ಹೇಳೋದಿಲ್ಲ. ಅವರು ತನ್ನ ಭಕ್ತರ ಒಂದು ಹಿತಕ್ಕಾಗಿಯೇ ಎಲ್ಲವನ್ನ ಹೇಳ್ತಾ ಇರ್ತಾರೆ. ಸೊ ಗುರುಗಳು ಹೇಳಿದ ಸ್ವಾರ್ಥರಹಿತ ಉಪದೇಶವನ್ನ ನಾವು ಪಾಲನೆ ಮಾಡಲಿಲ್ಲ ಅಂತ ಅಂದ್ರೆ ನಮ್ಮ ತೇಜಸ್ಸು, ನಮ್ಮ ಏಳಿಗೆ ಅನ್ನೋದೇನಿದೆ ಅದು ನಷ್ಟವಾಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ನೀನೇನಾದ್ರೂ ಗುರು ಆಶ್ರಯವನ್ನ ಪಡಿಬೇಕು ಅಂತ ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕಂತೆ. ಏನೋ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಮಾಡೋದ್ರಿಂದ ಗುರು ಆಶ್ರಯ ಪಡೆಯೋದಾಗ್ಲಿ, ಗುರುಗಳ ಮಾತನ್ನ ಕೇಳೋದಾಗ್ಲಿ ಮಾಡೋದಿದ್ರೆ ಮಾತ್ರ ನಾವು ಗುರು ಆಶ್ರಯವನ್ನ ಪಡಿಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಇದು ಇಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾವಾಗ ಅವಳು ದುರ್ವಾಸ ಮುನಿಗಳ ಮಾತನ್ನ ಕೇಳಲಿಲ್ಲ, ಆಗ ಆ ಕನ್ಯೆಯ ಪ್ರಭಾವ ಏನಿದೆ ಅದೆಲ್ಲ ನಷ್ಟ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕೃಷ್ಣ ಹೇಳ್ತಾನೆ, ವಿಮೃಶ್ಯ ಸುವಿರಂ ಕಾಲಂ. ಸೊ ಬಹಳ ಸಮಯದವರೆಗೂ ಅವಳು ಯೋಚನೆ ಮಾಡ್ತಾ 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 ಏನ್ ಮಾಡ್ತಾಳೆ, ಸೊ ಫೈನಲಿ ಒಂದು ಡಿಸಿಷನ್ ತಗತಾಳೆ. ಏನ್ ಡಿಸೈಡ್ ಮಾಡ್ತಾಳೆ? ಆರಾಧಯಾಮಿ ದೇವೇಶಂ. ಈಗ ನಾನು ದೇವಾದಿದೇವ ಮಹಾದೇವನ ಆರಾಧನೆಯನ್ನ ಮಾಡ್ತೀನಿ. ಆರಾಧಯಾಮಿ ದೇವೇಶಂ ತಪಸ್ಸ ಪಾರ್ವತಿಯ ಪತಿಯಾದ ಶಿವನನ್ನ ನಾನು ಕೂರ್ತು ತಪಸ್ಸು ಮಾಡ್ತೀನಿ
ಅಂತ ಹೇಳಿ. ಯಾವ ರೀತಿ ತಪಸ್ಸು ಮಾಡಿದ್ಲು ಅಂತ ಅಂದರೆ, ಕೃಷ್ಣ ಹೇಳ್ತಾನೆ ಯುಧಿಷ್ಠಿರಂಗೆ, ಇಲ್ಲಿಯವರೆಗೂ ಯಾರು ಆ ರೀತಿ ತಪಸ್ಸನ್ನು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೇಮಂತ ಋತುವಿನಲ್ಲಿ ಚಳಿಗಾಲದಲ್ಲಿ ಗಂಗೆಯ ತೀರದಲ್ಲಿ ನಿಂತು ಕಠಿಣ ತಪಸ್ಸನ್ನು ಮಾಡ್ತಾಳೆ. ಗ್ರೀಷ್ಮ ಋತುವಿನಲ್ಲಿ ಬೇಸಿಗೆಯ ಕಾಲದಲ್ಲಿ ಮೇಲಿಂದನೂ ಸೂರ್ಯನ ಬಿಸಿ, ಕೆಳಗೆ ಭೂಮಿ ಕೂಡ ಬಿಸಿ, ಹೊಟ್ಟೆಯಲ್ಲಿ ಹಸುವಿನ ಬಿಸಿ, ಹಸುವಾಗ್ತಾ ಇದೆ. ಪಂಚಾಗ್ನಿಗಳನ್ನು ತಡೆ ಹಿಡಿದು ಅವಳು ಒಂಟಿ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ಲು. ಈ ತಪಸ್ಸನ್ನು ಮಾಡ್ತಾ 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 ಎಷ್ಟು ವರ್ಷ ಕಳೀತು ಗೊತ್ತಾ? 8,000 ವರ್ಷಗಳು ಮುಗಿದು ಹೋದವು, ಅವಳಿಗೆ ಗೊತ್ತೇ ಆಗಲಿಲ್ಲ. ಯಾರು ತಪಸ್ಸು ಮಾಡ್ತಾ ಇದ್ದಾಳೆ ಇವಳು? ಶಿವನ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆಗ ಶಿವಜಿ ಏನಾಗ್ತಾನೆ? ಪ್ರಕಟವಾಗ್ತಾನೆ. ಇಷ್ಟು ತಪಸ್ಸನ್ನು ಮಾಡಿದ್ಮೇಲೆ ಶಿವ ಪ್ರಕಟ ಆಗ್ತಾನೆ. ಹೇಳ್ತಾರೆ, ಕಲಿಯುಗದ ಜನರಿಗೆ 8 ವರ್ಷ ಎಲ್ಲ ತಪಸ್ಸು ಮಾಡೋದು ಬೇಡಂತೆ. ಕೇವಲ ಈ ರುದ್ರಾಷ್ಟಕಂ ಇದೆ ಅಲ್ಲ, ರುದ್ರಾಷ್ಟಕಂನ 8 ಶ್ಲೋಕ ಪಠನೆಯನ್ನು ಮಾಡಿದರೆ ಸಾಕು, ಶಿವ ಪ್ರಸನ್ನನಾಗ್ತಾನಂತೆ. ಸೊ ಇದೊಂದು ಸೊಲ್ಯೂಷನ್ನು. ಸೊ ಕೃಷ್ಣ ಇಲ್ಲಿ ಹೇಳ್ತಾನೆ, ಶಿವ ಒಬ್ಬನೇ 8 ವರ್ಷ ಅಲ್ಲ, 8,000 ವರ್ಷ ಅವಳು ತಪಸ್ಸನ್ನು ಮಾಡಿದ ಮೇಲೆ ಶಿವ ಪ್ರಕಟ ಆಗ್ತಾನೆ. ಏನು ಗೊತ್ತಾ? ಶಿವ ಒಬ್ಬನೇ ಬರಲ್ಲ, ತನ್ನ ಹೆಂಡತಿ ಪಾರ್ವತಿ, ತನ್ನ ಮಕ್ಕಳು ಗಣೇಶ, ಕಾರ್ತಿಕೇಯ ಎಲ್ಲರನ್ನೂ ಜೊತೆ ಕರ್ಕೊಂಡು ಬರ್ತಾನೆ. ಆಗ ಶಿವ ಹೇಳ್ತಾನೆ, ನಿನಗೇನು ಬೇಕು ಕೇಳು ಅಂಥೇಳಿ. ಆಗ ಆ ಕನ್ಯೆ ಒಂದು ಶ್ಲೋಕದಲ್ಲಿ ಹೇಳ್ತಾಳೆ. ಈ ಶ್ಲೋಕ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನು ಅಂತಂದರೆ, ಪತಿಂ ದೇಹಿ ಪತಿಂ ಮುಹ್ಯಂ ಪತಿಮಹಂ ವೃಣೆ ಪತಿಂ ದೇಹಿ ಮಹಾರಾಜ ನಾಣ್ಯಂ ಮೇ ಚಿಂತಿತಂ ಹೃದಿ. ಏನು ಗೊತ್ತಾ? ನಾವು ಯಾರನ್ನಾರು ತುಂಬ ಇಷ್ಟಪಡ್ತಾ ಇದ್ರೆ, ಅಕಸ್ಮಾತು ನಾವು ಯಾರನ್ನೋ ತುಂಬ ಹಚ್ಕೊಂಡಿದ್ದೀವಿ ಅಂತ ಅಂದರೆ ಏನು ಮಾಡ್ತೀವಿ ನಾವು? ಯಾರೇನಾರು ಫೋನ್ ಮಾಡಿದರೆ ಒಂಥರ ಔಟ್ ಆಫ್ ಒಂಥರ ಫುಲ್ ಖುಷಿಯಾಗಿ ಏನು ಹಲೋ 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 ಹೇಳು 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 ಅಂತೀವಲ್ಲ, ಹಾಗೆ ಒಂಥರ ಇವಳು ಏನು ಮಾಡಿಬಿಡ್ತಾಳೆ, ಈ ಒಂದು ಶ್ಲೋಕದಲ್ಲಿ ಹೇಳ್ತಾಳೆ, ಪತಿಂ ದೇಹಿ ಪತಿಂ ಮೋಹಿ ಪತಿಮಹಂ ವೃಣೆ ಪತಿಂ ದೇಹಿ ಮಹಾರಾಜ ನಾಣ್ಯಂ ಮೇ ಚಿಂತಿತಂ ಹೃದಿ. ಪತಿಂ ಅಂತ ಹೇಳ್ತಾಳೆ. ಅವಳಿಗೆ ಏನು ಬೇಕಾಗಿರುತ್ತೆ? ಪತಿ ಬೇಕಾಗಿರುತ್ತೆ, ಗಂಡ ಬೇಕಾಗಿರುತ್ತೆ ಅವಳಿಗೆ. ಅವಳು ಹೇಳ್ತಾಳೆ, ನನ್ನ ಹೃದಯದಲ್ಲಿ ಬೇರೆ ಯಾವ ಆಸೆನೂ ಇಲ್ಲ, ಒಂದೇ ಒಂದು ಆಸೆ ಇರೋದು, ನನಗೆ ಪತಿ ಬೇಕು, ಇದನ್ನು ಬಿಟ್ಟರೆ ನಂಗೆ ಬೇರೆ ಯಾವ ಆಸೆನೂ ಇಲ್ಲ ಅಂತ ಹೇಳ್ತಾಳೆ. ಶಿವ ಏನು ಮಾಡ್ಬಿಡ್ತಾನೆ, ಇಮ್ಮಿಡಿಯೇಟಾಗಿ ತಥಾಸ್ತು ಅಂತೇಳಿ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಈ ದೇವಾನು ದೇವತೆಗಳು ಏನಾದರೂ ತಥಾಸ್ತು ಅನ್ನಬೇಕಾದ್ರೆ ಯೋಚನೆ ಮಾಡಲ್ಲ. ಯಾರಾದರೂ ಏನಾದರೂ ಕೇಳಿದರೆ ಸೀದಾ ಓಕೆ ತಥಾಸ್ತು ಅಂಥೇಳಿ ಕೊಟ್ಬಿಡ್ತಾರೆ. ನಿನಗೆ ಪಾಪ ಆ ಕನ್ಯೆ ಕೇಳಿದ ತಕ್ಷಣ ಇವನು ತಥಾಸ್ತು ಅಂದ್ಬಿಡ್ತಾನೆ, ನಿನಗೇನು ಬೇಕೋ ಅದೇ ಆಗತ್ತೆ ಅಂತ ಹೇಳ್ತಾನೆ. ಆಗ ಆ ಕನ್ಯೆ ತುಂಬ ಪ್ರಸನ್ನಳಾಗ್ತಾಳೆ, ಶಿವನಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಶಿವ ಅಲ್ಲಿಂದ ಹೊರಡ್ತಾನೆ. ಹೋಗ್ತಾ 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 ಶಿವ ಏನು ಮಾಡ್ತಾನೆ, ತಿರುಗಿ ನೋಡಿ ಆ ಕನ್ಯೆ ಕೇಳ್ತಾನೆ, ಅಲ್ಲ ನೀನು ವರದಾನ ಕೇಳಿದೆ ಓಕೆ, ಆದರೆ ನೀನು ವರದಾನ ಕೇಳಿದ್ರಿಂದ ಇದನ್ನ ನಾನು ತಥಾಸ್ತು ಅಂದಿದ್ದೀನಿ, ನಿನ್ನ ಮನಸ್ಸಲ್ಲಿರೋ ಆಸೆ ಪೂರ್ಣ ಆಗತ್ತೆ, ಆದರೆ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ, ನೀನು ಯಾಕೆ 5 ಪತಿಗಳ ವರದಾನ ಕೇಳಿದೆ ಅಂತೇಳಿ ಕೇಳ್ತಾನೆ. ಅಂದರೆ ಆ ಶ್ಲೋಕದಲ್ಲಿ ನಾವು ನೋಡ್ಬೋದು, ಪತಿಂ ದೇಹಿ ಪತಿಂ ಮುಹ್ಯಂ ಪತಿ ಮಹಂ ಋಣೆ ಪತಿಂ ದೇಹಿ ಮಹಾರಾಜ. 5 ಸರಿ ಪತಿ 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 ಅಂತ ಬಂದಿರೋದ್ರಿಂದ ನೀನು ಯಾಕೆ 5 ಸಾರಿ ಪತಿಯ ವರದಾನವನ್ನು ಕೇಳಿದೆ ಅಂಥೇಳಿ ಕೇಳ್ತಾನೆ. ಆಗ ಅವಳು ಅಲ್ಲ ಪಾಪ ಶಿವಂದು ತಪ್ಪಿದೆ ಇಲ್ಲಿ. ಯಾಕಂದರೆ ಶಿವ ತಥಾಸ್ತು ಅನ್ನೋಕ್ಕಿಂತ ಮುಂಚೆನೆ ಕೇಳ್ಬಿಡ್ಬೋದಾಗಿತ್ತಲ್ಲ, ಯಾಕೆ 5 ಜನ ಪತಿ ಅಂತ ಕೇಳ್ತಾ ಇದೆಯಾ ಅಂತ. ಇವನು ತಥಾಸ್ತು ಒಂದು ಹೊರಡ್ತಿರೋನ್ ಕೇಳಿದರೆ ಪಾಪ ಅವಳಿಗೆ ಹೆಂಗಾಗ್ಬೇಡ. ಆಗ ಶಿವ ಹೇಳ್ತಾನೆ, ನಿನ್ನ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ತಿಳ್ಕೊ, ಪಂಚಕೃತ್ ಸ್ವಯಂ ಭದ್ರೇ, ಓಕೆ, ಯಾಚಿಕೋ ಅಯಂ ವರೋದುನ. ಈ 5 ಸಾರಿ ಪತಿ 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 ಅಂತ ಕೇಳಿದ್ಯಲ್ಲ, ಅದರಿಂದ ಭವಿಷ್ಯಂತಿ ವರಾರೋಹೆ ಪತಿಯಂ ಪಂಚಭಾಮಿನಿ. ಅದರಿಂದ ನಿನಗೆ ಭವಿಷ್ಯದಲ್ಲಿ 5 ಪತಿಯರಾಗ್ತಾರೆ ಅಂಥೇಳಿ ಯಾರು ಈ ಶಿವ ಅವಳಿಗೆ ಹೇಳ್ತಾನೆ. ಆಗ ಕನ್ಯೆ ಹೇಳ್ತಾಳೆ, ನನಗೆ 1 ಪತಿ ಮಾತ್ರ ಬೇಕು, 5 ಜನ ಬೇಡ ಅಂತೇಳಿ ಹೇಳ್ತಾಳೆ. ಶಿವ ಹೇಳ್ತಾನೆ,
ಮತ್ತೆ ನೀನು ಯಾಕೆ 5 ಸಾರಿ ಪತಿ 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 ಅಂತ ಕೇಳಬೇಕಾಗಿತ್ತು? ನೀವೊಂದೇ ಸಾರಿ ಕೇಳಬೇಕಾಗಿತ್ತು ಪತಿ ಅಂತ ಹೇಳಿ. ನೀವು ಯೋಚನೆ ಮಾಡಲಿಲ್ವಾ ಪತಿ ಪತಿ ಅಂತ ಕೇಳಬೇಕಾದ್ರೆ? ಅಷ್ಟು ಹೇಳ್ತಿದ್ದಂಗೆ ಅವಳು ತುಂಬ ಬೇಜಾರಾಗತ್ತೆ. ಆ ಕನ್ಯೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅರೆ ಮಹಾರಾಜ್, ನನಗೆ ಈ ರೀತಿ ಬೇಡ. ಇದೇ ಏನು ಅಂತಂದರೆ, ದೇವಾನುದೇವತೆಗಳು ಮಾಡೋ ತಪ್ಪೇನು ಅಂದರೆ ಇದೇ ಮಾಡೋದವರು. ಈ ಶಿವ ಅಲ್ಲ, ಇವನು ಬ್ರಹ್ಮ ಏನು ಮಾಡ್ತಾನೆ, ಆ ಹಿರಣ್ಯಕಶಿಪುಗೆ ವರದಾನವನ್ನು ಕೊಡ್ತಾನೆ. ಫಸ್ಟ್ ಆ ಹಿರಣ್ಯಕಶಿಪು ಒಂದು ಊರಿಂದು ರೌಡಿ ಆಗಿದ್ದ. ಆದರೆ ಈ ಬ್ರಹ್ಮನ ವರ ತಗೊಂಡ್ಮೇಲೆ ಏನಾಗ್ಬಿಟ್ಟ, ಇಂಟರ್ನ್ಯಾಷನಲ್ ರೌಡಿ ಆಗ್ಬಿಟ್ಟ. ಸೊ ಹಂಗೆ ಈ ಶಿವ ಕೂಡ ಪಾಪ ಅದನ್ನು ತಥಾಸ್ತು ಅನ್ನೋಕ್ಕಿಂತ ಮುಂಚೆನೇ ಪಾಪ ಅವಳಿಗೆ ಕೇಳಿದರೆ ಅವಳೇನಾದ್ರು ಹೇಳ್ತಿದ್ಲು. ತಥಾಸ್ತು ಅಂದಾದ್ಮೇಲೆ ಕೇಳಿದ್ದಕ್ಕೆ ಅವಳಿಗೆ ತುಂಬ ಬೇಜಾರಾಗತ್ತೆ. ಅಯ್ಯೋ, ನನಗೆ ಒಂದು ಪತಿ ಬೇಕು, ನನಗೆ 5 ಜನ ಪತಿ ಬೇಡ. ಪಾಪ ಅವಳು ಒಂಥರ ಏನು ಉದ್ವೇಗದಲ್ಲಿ ಅಷ್ಟು ಸರಿ ಪತಿ 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 ಅಂತ ಕೇಳ್ಬಿಟ್ಟಿರ್ತಾಳೆ. ಆಗ ಅವಳು ಹೇಳ್ತಾಳೆ, ನನ್ನ ಜೀವನದಲ್ಲಿ ತುಂಬ ದುಃಖ ಇದೆ, ಕೃಪೆ ಮಾಡು. ಹೇಳ್ತಾಳೆ, ಒಬ್ಬ ಸ್ತ್ರೀಗೆ ಒಬ್ಬನೇ ಪತಿ ಇರ್ತಾನೆ. 5 ಪತಿ ಇರೋ ಪತ್ನಿ ಯಾರು ಕೇಳಿಲ್ಲ, ಯಾರು ನೋಡಿರಲ್ಲ. ಆಗ ಮುಂದೆ ಹೇಳ್ತಾಳೆ, ಒಬ್ಬ ಪತಿಗೆ 5 ಪತ್ನಿಯರು ಇರ್ಬೋದು, ಅಂದರೆ ಇದ್ರೆ ನಡೆಯುತ್ತೆ. ಆದರೆ ಒಬ್ಬ ಸ್ತ್ರೀಗೆ 5 ಪತಿ? ಅರೆ ಮಹಾರಾಜ್, ಅರೆ ಶಿವ, ನನಗೆ ಮೊದಲೇ ದುಃಖದಲ್ಲಿದ್ದೀನಿ, ತಪಸ್ಸು ಮಾಡಿದ್ದೀನಿ. ಸೊ ವರ ಕೇಳಿದೆ. ಕೇಳುವಾಗ ನಾನು ಯೋಚನೆ ಮಾಡಲಿಲ್ಲ. ವರ ತಥಾಸ್ತು ಅಂತ ಹೇಳಬೇಕಾದ್ರೆ ನೀವು ಯೋಚನೆ ಮಾಡಲಿಲ್ಲ. ಸೊ ನನಗೆ ಈ ರೀತಿಯ ವರದಾನ ಬೇಡ ಅಂತ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ನನ್ನ ಮಾತು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಚೂರು ನಾನು ಕನ್ಸಿಡರ್ ಮಾಡಿ ಒಂದು ಚೇಂಜ್ ಮಾಡ್ತೀನಿ. ಏನು ಅಂತ ಅಂದರೆ, ತತಃ ಪ್ರ ಉದಾಚ ತಾಂ ಪಂಚಶಿರ. ಕೃಷ್ಣ ಹೇಳ್ತಾನೆ, ಆ ಸಮಯದಲ್ಲಿ ಶಿವಂಗೆ 5 ಮಸ್ತಕ ಇದ್ವಂತೆ. ಶಿವ ಹೇಳ್ತಾನೆ, 5 ಪತಿಯರಂತೂ ಹಾಗೆ ಆಗ್ತಾರೆ, ನಿನ್ನ 5 ಪತಿ ಇದ್ದೇ ಇರ್ತಾರೆ. ಆದರೆ ಮಾ ತುಮ್ತೆ ಅಸ್ಮಿನ್ ಭವೇ, ಈ ಜನ್ಮದಲ್ಲಿ ಆಗಲ್ಲ, ಆಯ್ತಾ? ಭಾವ್ಯಂ ಜನ್ಮಾಂತರೇಶು ತತ್, ನಿನ್ನ ಮುಂಬರುವ ಜನ್ಮದಲ್ಲಿ ನಿನಗೆ 5 ಜನ ಪತಿಯರ ಹಾಗೆ ಆಗ್ತಾರೆ. ಇದು ಒಂದು ಸಣ್ಣ ಚೇಂಜನ್ನು ಅವನು ಶಿವ ಮಾಡ್ತಾನೆ. ಯಾಕೆ ಅಂತಂದರೆ, ನೀನು ವರದಾನ ಕೇಳಿದೀಯಾ, ನಾನು ಕೊಟ್ಟುಬಿಟ್ಟಿದ್ದೀನಿ. ಆದರೆ ಈ ಋಷಿ ಕನ್ಯೆ ಹೇಳ್ತಾಳೆ, ನಾನು ಇಷ್ಟು ತಪಸ್ಸು ಮಾಡಿದೆ, ಆದರೂ ಯಾಕೆ ನನ್ನ ಜೊತೆ ಹಿಂಗಾಯಿತು ಅಂಥೇಳಿ ಹೇಳ್ತಾನೆ. ನಾನು ಇಷ್ಟು ತಪಸ್ಸನ್ನು ಮಾಡಿದೆ, ಯಾಕೆ ಈ ವರದಾನದಲ್ಲಿ ಹಿಂಗೆ ತಪ್ಪಾಯಿತು ಅಂತ ಹೇಳಿ ಕೇಳ್ತಾಳೆ. ಆಗ ಶಿವ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಯಾಕೆ ಅಂತಂದರೆ, ನೀನು ದುರ್ವಾಸ ಮುನಿಗಳಿಗೆ ಅಪರಾಧ ಮಾಡಿದೆಯಲ್ಲ, ಅದಕ್ಕೆ. ಇನ್ನೊಂದು ಬಂದು ಪುರುಷೋತ್ತಮ ಮಾಸದ ಅಪರಾಧವನ್ನು ಮಾಡಿದೀಯಾ, ನೀನು ದುರ್ವಾಸ ಮುನಿಯ ಆಜ್ಞೆಯನ್ನು ತಿರಸ್ಕರಿಸಿದೀಯಾ. ಗೊತ್ತಾ ನಿನಗೆ ಪುರುಷೋತ್ತಮ ಮಾಸ ಎಷ್ಟು ಶ್ರೇಷ್ಠ ಅಂತ ಹೇಳಿ ಗೊತ್ತಾ ನಿನಗೆ? ಪರಬ್ರಹ್ಮ ತೆಕ್ಯೋ ಮಾಸೋ ಮಾಸಾದ್ಯ ಪುರುಷೋತ್ತಮ, ಮತ್ತು ಇದು ಆದಿ ಮಾಸ. ಸೊ ನೀನು ಇಂತಹ ಮಾಸದ ತಿರಸ್ಕಾರವನ್ನು ಮಾಡಿದ್ದೀಯಾ. ಸೊ ನೆಕ್ಸ್ಟ್ ಶಿವ ಹೇಳ್ತಾನೆ, ಅಹಂ, ನಾನು ನನ್ನ ಸಂಸಾರದ ಜೊತೆಗೆ, ನನ್ನ ಫುಲ್ ಫ್ಯಾಮಿಲಿ ಜೊತೆಗೆ, ಬ್ರಹ್ಮ ಸೃಷ್ಟಿಕರ್ತನಾದಂತಹ ಬ್ರಹ್ಮ, ಪ್ರಜೇಶ, ಇಂದ್ರ, ಚಂದ್ರ, ವರುಣ ಎಲ್ಲರೂ, ನಾರದ ಮುನಿಗಳು, ಎಲ್ಲ ಋಷಿ ಮುನಿಗಳು, ವಯಂ ಸರ್ವೇಪಿ ಗಿರ್ವಾಣಃ ಶ್ರೀ ಪುರುಷೋತ್ತಮ ಸೇವಿನಂ, ನಾವೆಲ್ಲರೂ ಸೇರಿ ಪುರುಷೋತ್ತಮ ಮಾಸದ ಸೇವೆಯನ್ನು ಮಾಡ್ತೀವಿ. ಗೊತ್ತಾ ನಿನಗೆ? ನಾವೆಲ್ಲರೂ ಸೇರಿ ಈ ಪುರುಷೋತ್ತಮ ವ್ರತದ ಪಾಲನೆಯನ್ನು ಮಾಡ್ತಾ ಇದ್ದೀವಿ. ಗೊತ್ತಾ ನಿನಗೆ? ಯಾರಾದರೂ ಈ ಮಾಸದ ಆಚರಣೆಯನ್ನು ಮಾಡಿದರೆ, ಯಸ್ಮಿನ್ ಸಂಸೇವಮಾನಯಂ ಪ್ರಿಯತೆ ಮಧುಹ ಹರಿಹಿ, ಯಾರಾದರೂ ಈ ಮಾಸದ ಆಚರಣೆಯನ್ನು ಮಾಡಿದರೆ ಭಗವಂತ ಕೃಷ್ಣ ಪ್ರಸನ್ನನಾಗ್ತಾನೆ. ಭಜನೀಯಂ ಕಥಾಮಾಸಂ ನಾ ಭಜಂ ಸುಮುದ್ಯತೆ, ಯಾರು ತಾನೇ ಈ ಕೆಲಸ ಮಾಡಲ್ಲ ಹೇಳು? ನೋಡೋಣ. ಈ ರೀತಿ ಹೇಳಿ ಶಿವ ಅಲ್ಲಿಂದ ಹೊರಟೋಗ್ತಾನೆ. ಆಗ ಈ ಕನ್ಯೆ ಒಂದು ಡಿಸಿಷನನ್ನು ತಗೋತಾಳೆ. ಈ ಕನ್ಯೆ ಒಂದು ದೊಡ್ಡ ಆ್ಯಕ್ಷನನ್ನು ತಗೋತಾಳೆ. ಇದನ್ನೆಲ್ಲ ಕೇಳಿ ಅವಳಿಗೀಗ ಗೊತ್ತಾಯಿತು, 5 ಪತಿಯರ ಆಶೀರ್ವಾದ, ವರದಾನ ಸಿಕ್ತು.
ಆಮೇಲೆ ಯಾಕೆ ಅವಳಿಗೆ ಈ ಥರ ಆಯಿತು, ಇಷ್ಟು ವರ್ಷ ಒಂದು ತಪಸ್ಸನ್ನು ಮಾಡಿದರೂ ಕೂಡ ಯಾಕೆ ವರದಾನದಲ್ಲಿ ಅದು ಸ್ವಲ್ಪ ತಪ್ಪಾಯಿತು ಅನ್ನೋದು ಅವಳಿಗೆ ಗೊತ್ತಾಯಿತು. ಇದೆಲ್ಲ ಆದ ನಂತರ ಅವಳು ಶಿವ ಅಲ್ಲಿಂದ ಹೊರಟು ಹೋದ್ಮೇಲೆ ಅವಳೇನು ಮಾಡ್ತಾಳೆ, ಒಂದು ದೊಡ್ಡ ಆ್ಯಕ್ಷನನ್ನು ತಗೋತಾಳೆ. ಅದೇನು ಅಂತ ಅಂದರೆ, ಇತಿ ಪದ್ಮಪುರಾಣೆ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೆ ಭಾಷಾಟೀಕಯ ಪುರುಷೋತ್ತಮ ಮಹಾತ್ಮೆ ಸದಾಶಿವ ವರಪ್ರಾಪ್ತಿ ನಾಂನಾಂ ಷಷ್ಠ ಅಧ್ಯಾಯ ಸಮಾಪ್ತಿ. ಹರೇ ಕೃಷ್ಣ.